me, forever on fire. ನಟ ದರ್ಶನ್ ಸದ್ಯಕ್ಕೆ ಇಂಟಿರಮ್ ಬೇಲ್ ಮೇಲೆ ಇದ್ದಾರೆ. ಬೆನ್ನು ಮೂಳೆಯ ಚಿಕಿತ್ಸೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಳ್ಳಾರಿ ಜೈಲಲ್ಲಿ ಇರಕ್ಕಾಗಲ್ಲ, ಬಳ್ಳಾರಿಯಲ್ಲಿ ಟ್ರೀಟ್ಮೆಂಟ್ ತೆಗೆದುಕೊಳ್ಳುವುದಕ್ಕೆ ಆಗುವುದಿಲ್ಲ ಅಂತ ಮನವಿಯನ್ನು ಮಾಡಿಕೊಂಡು 6 ವಾರಗಳ ಕಾಲದ ಬೇಲ್ ಪಡ್ಕೊಂಡು ಸದ್ಯಕ್ಕೆ ಅವರು ಇದೀಗ ಚಿಕಿತ್ಸೆ ಪಡ್ಕೊಳ್ತಾ ಇದ್ದಾರೆ. ಇದರ ಮಧ್ಯೆನೇ ಅವರ ರೆಗ್ಯುಲರ್ ಬೇಲ್ಗೆ ಅರ್ಜಿಯನ್ನು ಕೂಡ ಹಾಕ್ಕೊಂಡಿದ್ರು. ಇದೀಗ ಅರ್ಜಿಯಲ್ಲಿ ಸುಮಾರು 1.5 ಗಂಟೆ ಕಾಲ ದರ್ಶನ್ ಪರ ವಕೀಲರಾಗಿರ್ತಕ್ಕಂಥ CV ನಾಗೇಶ್ ಅವರು ವಾದವನ್ನು ಮಂಡಿಸಿದ್ದಾರೆ. ಮಂಡಿಸಿದ ಮೇಲೆ ಇವತ್ತೇ ಸಂಜೆ 4 ಗಂಟೆಗೆ ಇದರ ವಿಚಾರಣೆ ಮುಂದೂಡಿಕೆ ಆಗಿದೆ. ಸಂಜೆ 4 ಗಂಟೆಗೆ ಹೈಕೋರ್ಟ್ ವಿಚಾರಣೆಯನ್ನು ಮುಂದೂಡಿದೆ. ಸತತ 1.5 ಗಂಟೆಗಳ ಕಾಲ CV ನಾಗೇಶ್ ಅವರು ವಾದವನ್ನು ಹೇಳಿದರು. ದರ್ಶನ್ ವಿರುದ್ಧವಾಗಿ ಏನೆಲ್ಲ ಆರೋಪ ಮಾಡ್ಕೊಂಡು ಬರ್ತಾ ಇದ್ದಾರಲ್ಲ ಸ್ವಾಮಿ, ಏನು ಸಾಕ್ಷ್ಯ ಇದೆ? ಇದಕ್ಕೆ ಸಾಕ್ಷ್ಯಗಳೇ ಇಲ್ಲ. ಯಾವ ಸಾಕ್ಷ್ಯಗಳು ಇಲ್ಲದೆ ಒಬ್ಬ ವ್ಯಕ್ತಿಯನ್ನು ವಿನಾಕಾರಣ ಈ ಥರ ಗುರಿ ಮಾಡಲಾಗಿದೆ. ಈ ಪೊಲೀಸರು ಸಾಕ್ಷ್ಯಗಳನ್ನು ಸೃಷ್ಟಿ ಮಾಡಿಬಿಟ್ಟಿದ್ದಾರೆ ಅಂತ ಹೇಳಿ ನಾಗೇಶ್ವರ್ ವಾದವನ್ನು ಮಂಡಿಸಿದ್ದಾರೆ. ನಾಗೇಶ್ವರ್ ವಾದ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಇಲ್ಲಿ ನೋಡಿ ಸ್ವಾಮಿ, ರೇಣುಕಾ ಸ್ವಾಮಿಯನ್ನು ಯಾರಾದರೂ ಬಲವಂತವಾಗಿ ಕೈಕಾಲು ಕಟ್ಟಾಕಿ ಬಾಯಿಗೆ ಬಟ್ಟೆ ತುರುಕಿ ಕಿರಿಸಿದಂತೆ ಗೊತ್ತಾಗದಿರೋ ರೀತಿಯಲ್ಲಿ ಹಿಂಸೆ ಮಾಡಿಕೊಂಡು ಕರ್ಕೊಂಡು ಬಂದ್ರಾ? ಹೊಡೆದಿದ್ದಾರ ರೇಣುಕಾ ಸ್ವಾಮಿಗೆ ಚಿತ್ರದುರ್ಗದಲ್ಲಿ? ಕಾರಲ್ಲಿ ಬರಬೇಕಾದ್ರೆ ಹೊಡೆದ್ರಾ? ಕೈಕಾಲು ಮುರಿದ್ರಾ? ತುಂಬಿಕೊಂಡು ಬಂದ್ರಾ? ಇಲ್ಲ ಸ್ವಾಮಿ, ಯಾವ ತರಹದ ಬಲಪ್ರಯೋಗವೂ ಕೂಡ ರೇಣುಕಾ ಸ್ವಾಮಿ ಮೇಲೆ ನಡೆದಿಲ್ಲ. ರೇಣುಕಾ ಸ್ವಾಮಿನೇ ವಾಕಿನ್ ಸ್ವಇಚ್ಛೆಯಿಂದ ನಡ್ಕೊಂಡು ಬಂದಿರೋದು ರೇಣುಕಾ ಸ್ವಾಮಿ. ಇಲ್ಲಿ ಚಿತ್ರದುರ್ಗದಿಂದ ಬೆಂಗಳೂರಿಗೆ ಬರಬೇಕಾದ್ರೆ ದುರ್ಗಾ ಬಾರ್ಗೆ ಹೋದ್ರಿ ಇವರು. ಬಾರ್ಗೆ ಹೋಗ್ತಾರೆ. ಕಿಡ್ನ್ಯಾಪ್ ಮಾಡಿದ್ದಾಗ ಮನುಷ್ಯ ಏನು ಮಾಡ್ತಾನೆ? ಸಹಜವಾಗಿ ಒಬ್ಬ ವ್ಯಕ್ತಿ ಕಿಡ್ನ್ಯಾಪ್ ಆಗಿದ್ದರೆ ತಪ್ಪಿಸ್ಕೊಂಡು ಹೋಗಿ ಟ್ರೈ ಮಾಡ್ತಾನೆ ಅವನು. ಯಾರೋ 4-5 ಜನ ದಾಂಡಿಗರು ಬಂದರು, ಹಿಡ್ಕೊಂಡ್ರು, ಬಾಯಿ ಮುಚ್ಚಿದ್ರು, ಕೈಕಾಲು ಕಟ್ಟು ಹಾಕ್ಬಿಟ್ರು ಅಂತ ಇದ್ದಾಗ ಚಾನ್ಸ್ ಸಿಕ್ಕಿದ್ರೆ ಸಾಕು, ಆ ಮನುಷ್ಯ ಕಾರಿಂದ ಜಿಗಿದೋ ಆಚೆ ಬಂದೋ ಕಣ್ ತಪ್ಪಿಸ್ಕೊಂಡು ಹೋಗಿ ನೋಡ್ತಾನೆ. ಅಥವಾ ಜೋರಾಗಿ ಕಿರ್ಚಿಬಿಟ್ಟು ಜನಗಳ ಅಟೆನ್ಷನ್ ತೊಗೊಂಡು ಆ ಜನಗಳ ಸಹಾಯ ಪಡ್ಕೊಂಡು ಹೋಗಿ ಟ್ರೈ ಮಾಡ್ತಾನೆ. ಇಲ್ಲ, ಆ ಥರದ್ದು ಏನೂ ಆಗಿಲ್ಲ ಸ್ವಾಮಿ. ಫ್ರೆಂಡ್ಸು ಕಾರಲ್ಲಿ ಬಂದಂಗೆ ಬಂದಿದ್ದಾರೆ ಇವರು. ದುರ್ಗಾ ಬಾರ್ಗೂ ಬಂದಿದ್ದಾರೆ. ಬೇರೆಯವರು ಬಿಟ್ಬಿಡಿ, ದುರ್ಗಾ ಬಾರಲ್ಲಿ ಇವರು ಪಡೆದುಕೊಂಡಂಥ ಯಾವುದೋ ವಸ್ತುಗಳಿಗೆ ಫೋನ್ಪೇ ಮೂಲಕ ದುಡ್ಡು ಹಾಕಿರೋದೇ ರೇಣುಕಾ ಸ್ವಾಮಿ. ಕಿಡ್ನ್ಯಾಪ್ ಆಗಿರೋ ವ್ಯಕ್ತಿ, ಒಬ್ಬ ಕಿಡ್ನ್ಯಾಪ್ ಆಗಿದ್ದ ಅಂತ ಅಂದ್ಕೊಳ್ಳೋಣ ವ್ಯಕ್ತಿ, ಆ ವ್ಯಕ್ತಿ ಎಲ್ಲಾದರೂ ಆ ಕಿಡ್ನ್ಯಾಪ್ ಮಾಡಿರೋ ಜೊತೆನೇ ಬಂದು ಒಂದು ಬಾರ್ಗೂ ಅಲ್ಲಿ ಬಂದು ತಾನೇ ಫೋನ್ಪೇ ಮೂಲಕ 640 ರೂಪಾಯಿ ಪಾವತಿ ಮಾಡ್ತಾನ? ಅಪಹರಣ ಮಾಡಿದರೆ ಬಾರ್ಗೆ ಬಂದು ಹಣ ಕೊಡೋಕ್ಕೆ ಸಾಧ್ಯನಾ ಸ್ವಾಮಿ? ಎಲ್ಲ ಗೊತ್ತಿರ್ತಕ್ಕಂಥವರೇ ಬಂದಿದ್ದಾರಷ್ಟೇ ಬೆಂಗಳೂರಿಗೆ ಅವರು. ಇಲ್ಲಿ ಯಾರೂ ಕಿಡ್ನ್ಯಾಪ್ ಮಾಡಿಲ್ಲ. ಕಿಡ್ನ್ಯಾಪ್ ಮಾಡಿದಿದ್ರೆ ಕಿಡ್ನ್ಯಾಪ್ ಆಗಿರ್ತಕ್ಕ ಅಪಹೃತ ವ್ಯಕ್ತಿ ಅಪಹರಣಕಾರರಿಂದ ತಪ್ಪಿಸಿಕೊಂಡು ಹೋಗುವುದಷ್ಟೇ ಆತನ ಮೊಟ್ಟ ಮೊದಲ ಚೊಚ್ಚಲ ಆದ್ಯತೆ ಆಗಿರುತ್ತೆ. ಅದು ಬಿಟ್ಟು ಇನ್ನೇನು ಬೇಡ. ತಪ್ಪಿಸ್ಕೊಂಡ್ರೆ ಸಾಕಪ್ಪ, ನಾನು ಏನು ಮಾಡ್ತಾರೋ, ಕರ್ಕೊಂಡು ಹೋಗಿ ಹೊಡಿತಾರೋ, ಬಿಡಿತಾರೋ, ಸಾಯಿಸ್ತಾರೋ ಅನ್ನೋ ಗಾಬರಿಲಿ ಭಯದಲ್ಲಿರ್ತಾನೆ. ಇವರೆಲ್ಲ ಆ್ಯಸ್ ಎ ಫ್ರೆಂಡ್ಸ್ ಥರ ಬಂದಿದ್ದಾರಲ್ಲಿ, ಬಂದು ಬಾರಲ್ಲೇನೋ ತಗೊಂಡು 640 ರೂಪಾಯಿ ಅಷ್ಟು ಹಣವನ್ನು ಕೂಡ ಬೇರೆಯವರು ಪಾವತಿ ಮಾಡೋದು ಬಿಟ್ಟುಬಿಡಿ, ರೇಣುಕಾ ಸ್ವಾಮಿನೇ ಪಾವತಿ ಮಾಡಿದ್ದಾರೆ. ರೇಣುಕಾ ಸ್ವಾಮಿ ತಂದೆ ಬಾರ್ ಮಾಲೀಕರ ಹೇಳಿಕೆ ಗಮನಿಸಿದ್ರೆ ಇಲ್ಲಿ ಯಾರೂ ಕಿಡ್ನ್ಯಾಪ್ ಮಾಡಿಲ್ಲ ಅನ್ನೋದು ನಮಗೆ ಗೊತ್ತಾಗುತ್ತೆ. ರೇಣುಕಾ ಸ್ವಾಮಿ ತಂದೆ ಹೇಳಿಕೆ ಜೊತೆಗೆ ಬಾರ್ ಮಾಲೀಕರು, ನೀವೇನಪ್ಪ ನೋಡಿದ್ರಿ, ಎಷ್ಟೊತ್ತಿಗೆ ಬಂದಿದ್ರು, ಎಷ್ಟು ಜನ ಬಂದಿದ್ರು? ಇಷ್ಟು ಜನ ಬಂದಿದ್ರು ಸ್ವಾಮಿ. ಏನಂತ ತೊಗೊಂಡ್ರು? ಇಂಥ ಐಟಮ್ ತೊಗೊಂಡ್ರು ಸ್ವಾಮಿ. ದುಡ್ಡು ಯಾರು ಕೊಟ್ಟರು? ರೇಣುಕಾ ಸ್ವಾಮಿ ಅವರೇ. ಅವರ ಒಂದು ಅದೇ ಈ ಥರ ಅವರ CCTV ನೋಡ್ತಾರೆ. ದಿನಕ್ಕೆ 1000 ಜನ ಬಂದಿರ್ತಾರಲ್ಲ ಬಾರಲ್ಲಿ, 1000 ಜನ ಬಂದಿರ್ತಾರೆ. ಇವ್ರು ಗೊತ್ತಾ ಅಂದಾಗ ಹೌದು ಸ್ವಾಮಿ, ಅವರು CCTV ತೆಗಿತಾರಲ್ಲಿ. ತೆಗೆದಾಗ ಅಲ್ಲಿರುತ್ತೆ ಇಷ್ಟು ಜನ ಬಂದಿದ್ದರು, ಇವರೇ ಕೊಟ್ಟರು. ಅವಾಗ ಹೇಗಿದ್ದರು? ಅವ್ರು ಗಾಬರಿಲಿದ್ರಾ? ಒತ್ತಡದಲ್ಲಿದ್ರಾ? ಭಯ ಪಡುವಂತೆ ಕಾಣಿಸ್ತಾ ಇತ್ತಾ? ಯಾರಾದರೂ ಹೊಡೆದು ಬಡಿದು ಅವ್ರ ಕೈಯಲ್ಲಿ ದುಡ್ಡು ಕೊಡಿಸಿದ್ರಾ? ಏನಾಗಿತ್ತು ಅಂತ ಕೇಳ್ತಾರೆ. ಇಲ್ಲಿ ರೇಣುಕಾ ಸ್ವಾಮಿ ತಂದೆಯವರ ಹೇಳಿಕೆ ಆಗಲಿ, ಬಾರ್ ಮಾಲೀಕರ ಹೇಳಿಕೆ ಆಗಲಿ, ಯಾರು ಇಲ್ಲಿ ಅವ್ರು ಹೇಳ್ತಿರೋ ಪ್ರಕಾರವಾಗಿ ಕಿಡ್ನ್ಯಾಪ್ ಆಗಿದೆ ಅಂತ ಅವ್ರು ಹೇಳ್ತಾ ಇಲ್ಲ. ಅದು ಕಂಡು ಬರ್ತಾ ಇದೆ ನಮಗೆ. ಕೊಲೆ ಆಗಿದೆಯೋ ಇಲ್ವೋ ಬೇರೆ ವಿಚಾರ ಸ್ವಾಮಿ. ಕೊಲೆ ಮಾಡೋ ಉದ್ದೇಶಕ್ಕೇ, ಈಗ ಕಿಡ್ನ್ಯಾಪ್ ಅಂತೂ ಮಾಡಿಲ್ಲ ಇವರು. ಕೊಲೆ ಮಾಡೋ ಉದ್ದೇಶದಿಂದನೇ ಕಿಡ್ನ್ಯಾಪ್ ಮಾಡಿಬಿಟ್ರ ಇವರು? ಅದೂ ಮಾಡಿಲ್ಲ. ಈ ಅಂಶಗಳು ಪೊಲೀಸರ ಚಾರ್ಜ್ ಶೀಟ್ನಲ್ಲಿಯೇ ಉಲ್ಲೇಖ ಆಗಿಬಿಟ್ಟಿದೆ ಸ್ವಾಮಿ. ಮೃತದೇಹ ಶಿಫ್ಟ್ ಮಾಡಿರುವುದನ್ನು ಸಾಕ್ಷಿ ಅಂತ ಪರಿಗಣಿಸೋಕ್ಕಾಗತ್ತಾ? ಸತ್ತೋಗ್ಬಿಟ್ಟ ಒಬ್ಬ ಮನುಷ್ಯ, ಅದನ್ನು ಎಲ್ಲ ಸಾಗಿಸಿ ಅಂತ ಹೇಳ್ತಾರೆ. ಯಾರು ಸಾಗಿಸ್ಬಿಟ್ರಪ್ಪ ಅಂತ ಹೇಳ್ತಾರೆ. ಅದಕ್ಕೆ ಅವನೇ ಮರ್ಡರ್ ಮಾಡ್ದ ಅಂತನಾ? ಯಾರೊಬ್ಬ ವ್ಯಕ್ತಿಯಲ್ಲಿ ಅವ್ನು ಸಾಗಿಸ್ರಪ್ಪ, ಇದನ್ನ ಇಲ್ಲಿ ಇಡಬೇಡಿ ಅಂತ ಹೇಳಿದ್ರೆ ಅವ್ನು ಸಾಯಿಸ್ಬಿಟ್ಟ ಅಂತ ಅರ್ಥನಾ? ಅಲಹಾಬಾದ್ ಹೈಕೋರ್ಟ್ ತೀರ್ಪನ್ನು ಉಲ್ಲೇಖ ಮಾಡಿಕೊಂಡು CV ನಾಗೇಶ್ ಅವರು ವಾದವನ್ನು ಮಾಡ್ತಾರೆ. ಮೃತದೇಹವನ್ನು ಹೂತು ಬಿಟ್ಟಿದ್ರೆ, ಮೃತದೇಹವನ್ನು ಮಣ್ಣನ್ನು ಅಗದು ಒಳಗಡೆ ಹೂತು ಹಾಕಿಬಿಟ್ಟಿದ್ರೆ ಅಥವಾ ಬರ್ನ್ ಮಾಡಿದರೆ, ಸುಟ್ಟು ಹಾಕಿದರೆ ಅದು ಸಾಕ್ಷ್ಯನಾಶ ಅಷ್ಟೇ ಸ್ವಾಮಿ. ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಮೃತದೇಹವನ್ನು ಸಾಗಿಸೋ ವಿಚಾರ ಇದೆಯಲ್ಲ, ಇದು ಸಾಕ್ಷ್ಯನಾಶ ಆಗಲ್ಲ. ಯಾರಾದರೂ ಸಾಕ್ಷ್ಯನಾಶ ಆಗುತ್ತಾ ಸ್ವಾಮಿ? ಇದು ಇಲ್ಲಿ ಒಂದು ಕಡೆ ಸತ್ತೋಗಿದ್ದಾರೆ, ಇನ್ನೊಂದು ಕಡೆ ಬಾಡಿ ಬಿದ್ದಿರುತ್ತೆ ಅಂತ ಅಂದ್ಕೊಳ್ಳೋಣ ನಾವು. ಸಾಕ್ಷ್ಯನಾಶ ಮಾಡೋರು ಹೂತಾಕ್ತಾರೆ, ಬಾಡಿ ಪೀಸ್ ಮಾಡಿಬಿಡ್ತಾರೆ.
ಸುಟ್ಟು ಬಿಡ್ತಾರೆ. ಇನ್ಯಾವುದೋ ಯಾವುದೋ ದೂರದ ಪ್ರದೇಶಕ್ಕೆ ಹೋಗಿ ಮೊಸಳೆಗೋ ಮೀನುಗಳಿಗೋ ಆಹಾರ ಆಗೋ ಥರ ಇಟ್ಬಿಡ್ತಾರೆ. ಒಟ್ಟಲ್ಲಿ ಬಾಡಿ ಸಿಗಬಾರ್ದು ಅನ್ನೋ ಉದ್ದೇಶ ಇರುತ್ತೆ. ಬೇರೆ ಕಡೆನೇ ಹಾಕಿದ್ದಾರಲ್ಲ. ಸಾಕ್ಷ್ಯನಾಶ ಮಾಡೋರಾಗಿದ್ದರೆ ಆ ಬಾಡಿ ಆದರೂ ಸಿಗುತ್ತಲ್ಲ ಇವತ್ತಲ್ಲ ನಾಳೆ. ಒಂದು ಓಪನ್ ಗ್ರೌಂಡಲ್ಲಿ ಅದನ್ನು ಹಾಕಿದಾಗ ಸಿಗಲೇಬೇಕಲ್ಲ. ಅವನ ಶರ್ಟೋ ಬಟ್ಟೆನೋ ಗುರುತೋ ಮೈಮೇಲಿರೋ ಮಚ್ಚೇನೋ ಅವನು ಯಾರು ಏನು ಫೋನ್ದು ನಂಬರೋ ಕಂಡು ಹಿಡಿತಾರಲ್ಲ. ಸಾಕ್ಷ್ಯನಾಶ ಮಾಡೋ ಉದ್ದೇಶನೇ ಇವ್ರಿಗಿರಲ್ಲ ಸ್ವಾಮಿ. ಜೂನ್ 9ಕ್ಕೆ ಮೃತದೇಹ ಸಿಕ್ಕರೂ ಕೂಡ ಇವರು ಪೋಸ್ಟ್ ಮಾರ್ಟಮ್ ಮಾಡಿರೋದು ಜೂನ್ 11ಕ್ಕಲ್ಲ ಸ್ವಾಮಿ. ಏನು ಉದ್ದೇಶ ಪೊಲೀಸರದು? ಸಿಕ್ಕಾಕ್ಸ್ಬೇಕು ಅಂತನಾ? ಒಂದು ಸ್ಟೋರಿ ರೆಡಿ ಮಾಡಿದ್ರ ಪೊಲೀಸರಲ್ಲಿ? ಕಥೆ ಚೆನ್ನಾಗಿ ಕೂತ್ಕೊಂಡು ಬರೆದ್ರು 2 ದಿನ ಕಥೆ ಬರೆದು ಆ ಕಥೆಗೆ ಏನೇನು ಸಾಕ್ಷಿಗಳನ್ನು ಬೇಕೋ, ಕೊಂಬೆ ಇತ್ತು, ದಾರ ಇತ್ತು, ನೈಲಾನ್ ಹಗ್ಗ ಇತ್ತು, ಇಲ್ಲಿ ಕಾರ್ ಬಂದಿತ್ತು, ಇಲ್ಲಿ ಜೀಪ್ ಬಂದಿತ್ತು ಅಂತ ಹೇಳಿ ಕಥೆ ಬರೆದಿದ್ದಾರೆ ಇವರು. ಉದ್ದೇಶ ಏನು? ಆಯ್ತಪ್ಪ ಜೂನ್ 9ಕ್ಕೆ ಸಿಕ್ತಲ್ಲ, ಪೋಸ್ಟ್ ಮಾರ್ಟಮ್ ಮಾಡಿಸ್ಬೇಕಾಗಿತ್ತಲ್ಲ, ಯಾಕೆ ಮಾಡಿಸಿಲ್ಲ? ಮರಣೋತ್ತರ ಪರೀಕ್ಷೆಯ ರಿಪೋರ್ಟ್ನಲ್ಲಿ ಸಾವಿನ ಸಮಯವೇ ತಿಳಿಸಿಲ್ಲ ಅಲ್ಲ ಸ್ವಾಮಿ ಇವರು. ಪೋಸ್ಟ್ ಮಾರ್ಟಮ್ ರಿಪೋರ್ಟಲ್ಲಿ ಬರುತ್ತಲ್ಲ ಟೈಮ್ ಏನು, ಈ ವ್ಯಕ್ತಿ ರೇಣುಕಾಸ್ವಾಮಿ ಎನ್ನುವ ವ್ಯಕ್ತಿ ಸತ್ತು ಹೋಗಿದ್ದು ಎಷ್ಟು ಸಮಯಕ್ಕೆ ಹೇಳಿದ್ದಾರಾ? ಹೇಳಿಲ್ಲ. ಮೃತದೇಹದ ಫೋಟೋ ಆಧರಿಸಿ ವ್ಯಕ್ತಿಯ ಸಾವಿನ ಸಮಯ ತಿಳಿಸ್ತಾರೆ ಇವರು. ಫೋಟೋ ನೋಡ್ಕೊಂಡು ಸಾವಿನ ಸಮಯ ತಿಳಿಸೋದ ಇವರು? ಪೋಸ್ಟ್ ಮಾರ್ಟಮ್ ನಡೆದು 1 ತಿಂಗಳ ನಂತರ ಸ್ವಾಮಿ. ಪೋಸ್ಟ್ ಮಾರ್ಟಮ್ ಆದಮೇಲೆ ಏನಕ್ಕೆ ಬೇಕು 1 ತಿಂಗಳು? ಪೋಸ್ಟ್ ಮಾರ್ಟಮ್ 1 ತಿಂಗಳು ಮಾಡ್ತಾರೆ ಅವ್ನು ಡೆಡ್ ಬಾಡಿನ ಯಾರಾದರೂ? ಮಾಡಲ್ಲ ತಾನೆ. 1 ತಿಂಗಳ ಟೈಮನ್ನು ಯಾಕೆ ತೊಗೊಂಡ್ರು ಹೇಳಿ? ಚೆನ್ನಾಗಿ ಕಥೆ ಬರೆದಿದ್ದಾರೆ ಇವರು. ಸುಳ್ಳು ಬರೆದಿದ್ದಾರೆ ಇಲ್ಲಿ. ರೇಣುಕಾಸ್ವಾಮಿ ಹಲ್ಲೆಗೆ ಮರದ ಕೊಂಬೆ ಬಳಸಿದ್ರು ಅಂತ ರಿಕವರಿ ವೇಳೆಯಲ್ಲಿ ಬರೆದಿದ್ದಾರೆ ಇವರು. ದನಗಳನ್ನು ಬೆದರಿಸುವ ಚಿಕ್ಕ ಕೊಂಬೆ ರಿಕವರಿ ಆಗಿದೆ ಸ್ವಾಮಿ ಇಲ್ಲಿ. ಹಳ್ಳಿ ಕಡೆ ದನನ ಹೊಡ್ಕೊಂಡು ಹೋಗೋಕ್ಕೆ ಬೆದರಿಸೋಕ್ಕೆ ಅದನ್ನು ದಾರಿಗೆ ತರೋಕ್ಕೆ ಚಿಕ್ಕದೊಂದು ಕೊಂಬೆನೋ ಒಂದು ಕಡ್ಡಿನೋ ಇಟ್ಕೊಂಡು ಬೆದರಿಸ್ತಾರಲ್ಲ ಸ್ವಾಮಿ, ಅಂಥದ್ದೊಂದು ಕೊಂಬೆ ಎತ್ಕೊಂಡ್ಬಂದು ಇಟ್ಕೊಂಡ್ಬಿಟ್ಟಿದ್ದಾರೆ ಇವರು. ದೊಡ್ಡದಾಗಿ ಫೋಟೋ ತೆಗೆದುಬಿಟ್ಟಿದ್ದಾರೆ ಅದನ್ನು. ಈ ದನ ಬೆದರಿಸುವಂಥ ಚಿಕ್ಕದ ಹೊಣ್ಣೆಯಿಂದ ರೇಣುಕಾಸ್ವಾಮಿಯನ್ನು ಸಾಯಿಸ್ಬಿಟ್ರ ಇವರು. ರೇಣುಕಾಸ್ವಾಮಿಯನ್ನು ಹಗ್ಗದಲ್ಲಿ ಕಟ್ಟಾಕಿದ್ರ ಸ್ವಾಮಿ? ಕೇಳ್ತಾರಲ್ಲ ಜಡ್ಜು, ರೇಣುಕಾಸ್ವಾಮಿಯನ್ನು ಹಗ್ಗದಲ್ಲಿ ಕಟ್ಟಿ ಹಾಕಲಾಗಿತ್ತಾ? ಜಡ್ಜ್ ಕೇಳ್ತಾರೆ. ಹಗ್ಗದಲ್ಲಿ ಹೊಡೆದಿದ್ದಾರೆ ಅಂತ ಆರೋಪವನ್ನು ಮಾಡಿದ್ದಾರೆ ನಾಗೇಶ್ ಹೇಳ್ತಾರೆ. ಕಟ್ಟಾಕಿಲ್ಲ ಸ್ವಾಮಿ, ಕಟ್ಟಾಕಕ್ಕೆಲ್ಲ ಬಳಸಿರೋದು ಹಗ್ಗವನ್ನು. ಹಗ್ಗದಲ್ಲಿ ಹಲ್ಲೆಗೆ ಹಗ್ಗವನ್ನು ಬಳಸ್ಕೊಂಡ್ರು ಅಂತ ಎನ್ನಲಾದಂಥ ವಸ್ತುಗಳನ್ನು ಜೂನ್ 12ನೇ ತಾರೀಕು ರಿಕವರಿ ಮಾಡಿದ್ದಾರೆ ಇವರು. ಮರದ 2 ಕೊಂಬೆಯಲ್ಲಿಯೂ ಕೂಡ ರಕ್ತದ ಕಲೆಯೇ ಇಲ್ಲ. ಹೊಡೆದಿದ್ದರೆ ಅವನು ಸಾಯೋ ಥರ ಹೊಡೆದಿದ್ದರೆ, ರಕ್ತ ಕಾರ್ಕೊಂಡು ಅವನು ಸಾಯೋ ಥರ ಹೊಡೆದಿದ್ದರೆ ಮರದ ಕೊಂಬೆ ಮೇಲೆ ಅದನ್ನು ಬಳಸಿ ತಾನೇ ಹೊಡೆದಿರೋದು ಅಂತಿರೋದು. ಮರದ ಕೊಂಬೆಲಿ ಹೊಡೆದ್ರು, ದನ ಬೆದರಿಸೋ ಸಣ್ಣ ಕೊಂಬೆ ತಂದುಬಿಟ್ಟು ಈ ಕೊಂಬೆಲಿ ಹೊಡೆದು ಸಾಯಿಸಿದ್ರು ಅಂತ ಇವ್ರು ಹೇಳಿದ್ದಾರಲ್ಲ. ಕೊಂಬೆಲಿ ಹೇಳೋದು ರಕ್ತದ ಕಲೆ ಇರಬೇಕಾಗಿತ್ತಲ್ಲ, ರಕ್ತದ ಕಲೆನೇ ಇಲ್ಲ ಅಲ್ಲಿ. ದರ್ಶನ್ ವಿರುದ್ಧ ಪ್ರಮುಖವಾಗಿ 4 ಆರೋಪ ಮಾಡ್ತಾರೆ ಸ್ವಾಮಿ ಇವರು. ಕೊಲೆ ಉದ್ದೇಶದಿಂದ ಕಿಡ್ನ್ಯಾಪ್ ಆಗಿದೆ, ಸಾಕ್ಷಿ ನಾಶ ಮಾಡಿದ್ದಾರೆ ದರ್ಶನ್ನು, ಹಲ್ಲೆ ಮಾಡಿರೋ ಆರೋಪ ಇದೆ, ಕೊಲೆ ಕೂಡ ಮಾಡಿದ್ದಾರೆ ಅಂತ ಆರೋಪವನ್ನು ಮಾಡಿದ್ದಾರೆ. ದರ್ಶನ್ ಕಿಡ್ನ್ಯಾಪ್ನಲ್ಲಿ ಭಾಗಿಯಾಗಿದ್ದಾರೆ ಅಂತ ಇವ್ರು ಹೇಳ್ತಾರಲ್ಲ ಸ್ವಾಮಿ. ಒಂದೇ ಒಂದು ಸಾಸಿವೆ ಕಾಳಷ್ಟು ಸಾಕ್ಷ್ಯ ಅದಕ್ಕಿಲ್ಲ. ಇದು ಕಿಡ್ನ್ಯಾಪೇ ಆಗಿಲ್ಲ. ಫಸ್ಟ್ ಆಫ್ ಆಲ್ ಈ ಕಿಡ್ನ್ಯಾಪ್ ಕರ್ಕೊಂಡು ಬಂದರು ಕಿಡ್ನ್ಯಾಪ್ ಅಂತೆಲ್ಲ ಹೇಳ್ತಿದ್ದಾರಲ್ಲ, ಇದಕ್ಕೆ ಒಂದು ಸಾಕ್ಷಿ ಇಲ್ಲ. ದರ್ಶನ್ ಹೇಳಿಕೆ ಆಧಾರದ ಮೇಲೆ ಇವರು ಸಾಕ್ಷಿ ಸಂಗ್ರಹ ಮಾಡ್ಕೊಂಡಿದ್ದಾರೆ. ಸಾಕ್ಷಿ ಎತ್ಕೊಂಡು ಬಂದು ಹೇಳಿಕೆ ಮಾಡಿಲ್ಲ ಇವರು. ಫಸ್ಟು ದರ್ಶನ್ ಕೂರಿಸ್ಕೊಂಡು ಕಥೆ ಕೇಳಿಬಿಟ್ಟು ಅದಕ್ಕೆ ತಕ್ಕಂತೆ ನೈಲಾನ್ ಹಗ್ಗ, ಕೊಂಬೆ, ಮತ್ತೊಂದೆಲ್ಲ ಇಟ್ಬಿಟ್ಟು ಆಮೇಲೆ ಸಾಕ್ಷಿ ಸಂಗ್ರಹ ಮಾಡ್ಕೊಂಡಿದ್ದಾರೆ ಇವರು. PSI ವಿನಯ್ 122 ಕರೆಗಳನ್ನು A14ಗೆ ಮಾಡಿದ್ದಾನೆ ಅಂದರೆ ಏನರ್ಥ? ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಒಂದು ಕೊಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ 14ನೇ ಆರೋಪಿ ಅಂತ ಹೆಸರಿಸಲಾಗಿರುವ ವ್ಯಕ್ತಿಗೆ 122 ಕರೆಗಳನ್ನು ಆ ಸಮಯದಲ್ಲಿ ಮಾಡಿದ್ದಾನೆ ಅಂತ ಹೇಳಿದ್ರೆ ಏನರ್ಥ? ಯಾಕೆ ವಿನಯ್ ಮೊಬೈಲ್ ಯಾಕೆ ರಿಟ್ರೀವ್ ಮಾಡಿಲ್ಲ ಸ್ವಾಮಿ ಇಲ್ಲಿ? FSL ವರದಿಯಲ್ಲಿ 2 ಮರದ ಕೊಂಬೆ ಅಂತ ಉಲ್ಲೇಖ ಮಾಡ್ತಾರೆ ಇವರು. ಆದರೆ ಈ ಮರದ ಕೊಂಬೆಗಳಲ್ಲಿ ರಕ್ತದ ಕಲೆಯೇ ಕಂಡು ಬಂದಿಲ್ಲ. ಎಲ್ಲಿಯೂ ರಕ್ತದ ಕಲೆ ಇಲ್ಲ ಸ್ವಾಮಿ. ಹಾಗಾದಾಗ ಇದೊಂದು ಕಥೆ ಕಟ್ಟಿದ್ದಾರೆ ಇಲ್ಲಿ. ದರ್ಶನ್ ಪಾತ್ರ ಇಲ್ಲ. ಕಾರಣ CV ನಾಗೇಶ್ ಅವರ ರೋಲ್ ಏನಿದೆ ನೋಡಿ ಇಲ್ಲಿ. ದರ್ಶನ್ ವಕೀಲರವರು ದರ್ಶನ್ ಪರ ನಿಂತ್ಕೊಂಡು ಮಾತ್ರ ವಾದವನ್ನು ಮಾಡ್ತಾರೆ. ಕೊಲೆ ಅವನು ಮಾಡಿದ್ನ, ಇವನು ಮಾಡಿದ್ರ, ಇವ್ರು ಮಾಡಿದ್ರ, ಅವ್ರು ಮಾಡಿದ್ರ, ಯಾರು ಎತ್ಕೊಬಂದರು, ಡ್ರೈವರ್ ಯಾರು, ಹಂಗೆಲ್ಲ ಇವ್ರು ಮಾತಾಡೋಕ್ಕೆ ಹೋಗಲ್ಲ. ಕಿಡ್ನ್ಯಾಪ್ ಮಾಡಿದ್ರ ದರ್ಶನ್ನು ಸಂಬಂಧ ಇಲ್ಲ ಸ್ವಾಮಿ. ಫಸ್ಟ್ ಆಫ್ ಆಲ್ ಕಿಡ್ನ್ಯಾಪೇ ಆಗಿಲ್ಲ. ಕಿಡ್ನ್ಯಾಪ್ ಆಗಿದ್ದರೆ ಅವ್ನು ಬಾರಿಗೆ ಬಂದು ಅವನೇ ದುಡ್ಡು ಕೊಟ್ಬಿಟ್ಟು 640 ರೂಪಾಯಿ ಅವನು ಯಾಕೆ ಮಾಡ್ತಿದ್ದ? ಆರಾಮಾಗಿದ್ದಾನೆ, ಲೀಲಾಜಾಲವಾಗಿದ್ದಾನೆ ಅವನು. ಕಿಡ್ನ್ಯಾಪ್ ಮಾಡೋರು ಕಿರ್ಚ್ಕೊಂಡು ಓಡಿಬಿಡ್ತಾರೆ. ಆ ಥರ ಆಚೆ ಕರ್ಕೊಂಬಂದ ತಕ್ಷಣ ಬಾರಲ್ಲಿ 4-5 ಜನಕ್ಕೆ ಹೇಳ್ಬಿಟ್ಟಿರೋರು, ಸ್ವಾಮಿ ನಾನು ಕಿಡ್ನ್ಯಾಪ್ ಮಾಡಿ ಕರ್ಕೊಂಡ್ಬಿಟ್ಟಿದ್ದಾರೆ ಇವರು, ನಾನು ಯಾರಾದರೂ ಕಾಪಾಡಿ ಅಂದ್ಬಿಟ್ಟಿರೋರು. ಇಲ್ಲ ಪೊಲೀಸರಿಗೆ ಹೇಳ್ಬಿಟ್ಟಿರೋ ಅಲ್ಲೇ ದಾರಿ ಸಿಗ್ತಾ ಜೋರಾಗಿ ಕಿರ್ಚಾಡ್ಬಿಟ್ಟಿರೋರು. ಆರಾಮ ಒಂದು ಕಾರಲ್ಲಿ ಕೂತಿದ್ದಾನೆ, ಏನೋ ಪರ್ಚೇಸ್ ಕೂಡ ಮಾಡಿದ್ದಾನೆ ಅವನು. ಬಂದಿದ್ದಾರೆ ಅಂದರೆ ದರ್ಶನ್ಗೂ ಇದಕ್ಕೂ ಏನು ಸಂಬಂಧ? ಕಿಡ್ನ್ಯಾಪ್ ಕಥೆ ಇಲ್ಲ. ಒಂದು ಬಾಡಿಯನ್ನು, ಡೆಡ್ ಬಾಡಿಯನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಾಗಿಸುವುದು ಸಾಕ್ಷ್ಯನಾಶವಾಗಲಾರದು. ದರ್ಶನ್ ಸಾಕ್ಷ್ಯನಾಶ ಕೂಡ ಮಾಡಿಲ್ಲ ಇಲ್ಲಿ. ಸಾಯಿಸಿದ್ರು ಎನ್ನುವುದಕ್ಕೆ ನೈಲಾನ್ ಹಗ್ಗ, 2 ದನ ಬೆದರಿಸೋ ಚಿಕ್ಕ ಕೋಲು, ಇದರಿಂದ ಹೊಡೆದು ಸಾಯಿಸ್ಬಿಟ್ರು ಅಂತ. ಕೋಲ್ ಮೇಲೆ ರಕ್ತದ ಕಲೆನೇ ಇಲ್ಲ. ಹಾಗಿದ್ರೆ ಇನ್ನು ಸಾಯಿಸಿದಲ್ಲಿಂದ ಬಂತಿಲ್ಲಿ
ಯಾವತ್ತು ಬಾಡಿ ಸಿಕ್ಕಿರೋದು, ಇವ್ರು ಯಾವತ್ತು ಪೋಸ್ಟ್ಮಾರ್ಟಮ್ ಮಾಡಿರೋದು, ಪೋಸ್ಟ್ಮಾರ್ಟಮ್ ಮಾಡಿ ಒಂದು ತಿಂಗಳಾದ ಮೇಲೆ ಸತ್ತಿರೋ ಸಮಯ ಅಂತ ತಿಳಿಸ್ತಾರಲ್ಲ ಇವರು. ಇದು ಪೋಸ್ಟ್ಮಾರ್ಟಮು ತಿಂಗಳು ಬೇಕಿತ್ತು ಅಂದರೆ ಪೂರ್ತಿ ಕತೆ ಕಟ್ಟಿದ್ದಾರೆ. ದರ್ಶನ್ ಸುತ್ತಲೂ ಹೆಣದಂಥ ಚಕ್ರವ್ಯೂಹ ಸ್ವಾಮಿ ಇದು. ಆ ಥರ ಒಂದು ಕಥೆಯನ್ನು ಕಟ್ಟಿಬಿಟ್ಟು ಇವರು ಮಧ್ಯದಲ್ಲಿ ಸಿಕ್ಕಾಕ್ಸ್ಬೇಕು ಅಂತ ಮೊದಲು ಕಥೆ ಕೇಳಿಕೊಂಡು ಆಮೇಲೆ ರಿಕವರಿಗೆ ಹೋಗಿದ್ದಾರೆ ಇವರು. ರಿಕವರಿ ಯಾಕೆ ಮಾಡಬಾರ್ದಾಗಿತ್ತು? ಏನು ರಿಕವರಿ ಅಂದರೆ ಈ ಥರದ್ದು, ಇಂಥ ಕಡೆ ಸಾವಾಗಿದೆ, ಇಂಥ ಕಡೆ ಹೊಡೆದಿದ್ದಾರೆ, ಸಾಯಿಸಿದ್ದಾರೆ ಅಂತ ಆದ ತಕ್ಷಣ ಸ್ಪಾಟಿಗೆ ಬರ್ತಾರೆ, ಅಲ್ಲಿ ಕಣ್ಣಿಗೆ ಕಂಡದ್ದನ್ನು ರಿಕವರಿ ಮಾಡ್ಕೊಂಡು ಹೋಗ್ತಾರೆ ಅವರು. ಇದು ಹಾಗಲ್ಲ, ಮೊದಲು ಹೇಳಿಕೆ ತದನಂತರ ರಿಕವರಿ ಎಲ್ಲಾದರೂ ಉಂಟಾ ಸ್ವಾಮಿ ಅಂಥೇಳಿ ಸಿ ವಿ ನಾಗೇಶ್ ಅವರು ಪ್ರಬಲವಾಗಿ ವಾದವನ್ನು ಮಾಡಿದ್ದಾರೆ. ಇನ್ನೊಂದು ಕಡೆ ನಾವು ಚೆಕ್ ಮಾಡಿಕೊಂಡ್ರೆ ದರ್ಶನ್ಗೆ ಫೋಟೋಗಳು ಹೊಸ ಸಂಕಟವನ್ನು ತರ್ತಾ ಇವೆ. ಇಲ್ಲಿ ಆಯ್ತಪ್ಪ, ಇದೆಲ್ಲ ಆಯಿತು, ಸಿ ವಿ ನಾಗೇಶ್ ಅವ್ರ ವಾದವನ್ನು ಕೇಳೋಣ. ಫೋಟೋ ಕತೆ, ಈ ಫೋಟೋಗಳು ರಿಟ್ರೀವ್ ಆಗಿರೋದೇ ಒಂಥರ ಇಂಟ್ರೆಸ್ಟಿಂಗ್. ಇಲ್ಲೇನಾದರೂ ಕಿಡ್ನ್ಯಾಪ್ ಮಾಡಿಲ್ಲ, ಹೊಡೆದಿಲ್ಲ, ಬಡ್ದಿಲ್ಲ ಅಂತೇನು ಹೇಳಿದ್ರು ಕೂಡ ಫೋಟೋಗಳು ಬೇರೆಯದ್ದೇ ಕತೆ ಹೇಳ್ತಾ ಇವೆಯಾ? ಈ ಫೋಟೋಗಳು ರಿಟ್ರೀವ್ ಆಗಿರೋದು ಇಂಟ್ರೆಸ್ಟಿಂಗ್ ವಿಚಾರ. ಹೈದರಾಬಾದ್ನಲ್ಲಿ ಆಗದಂತಹ ಫೋಟೋ ರಿಟ್ರೀವ್ ಕೆಲಸ ಬೆಂಗಳೂರಲ್ಲಿ ಸಕ್ಸಸ್ ಆಗಿದೆ. ಪ್ರತ್ಯಕ್ಷದರ್ಶಿಯೊಬ್ಬರ ಮೊಬೈಲ್ನಲ್ಲಿದ್ದಂಥ ಫೋಟೋಗಳಿವೆಲ್ಲವೂ ಕೂಡ ಪೊಲೀಸರಿಗೆ ಸಿಕ್ಕಿದ್ದು ಹೇಗೆ? ಘಟನಾ ಸ್ಥಳದಲ್ಲಿ ಇತರೆ ಆರೋಪಿಗಳ ಜೊತೆಗೆ ದರ್ಶನ್ ಫೋಟೋಗೆ ಪೋಸ್ಟ್ ಕೊಟ್ಟಿದ್ದರು. ಬೇರೆ ಬೇರೆ ಯಾರೆಲ್ಲ ಆರೋಪಿಗಳಿದ್ರಲ್ಲಪ್ಪ, ಆ ಆರೋಪಿಗಳೊಂದಿಗೆ ದರ್ಶನ್ ಇದೇ ಸ್ಥಳದಲ್ಲಿ ಫೋಟೋಗೆ ಪೋಸ್ ಕೊಟ್ಟಿದ್ದರು ಅಂತ. ಅದರಲ್ಲಿ ಆರಂಭದಲ್ಲಿ ಕೆಲ ಫೋಟೋಗಳು ರಿಟ್ರೀವ್ ಆಗಿವೆ, ಆದರೆ ಪ್ರತ್ಯಕ್ಷದರ್ಶಿಯವರ ಮೊಬೈಲ್ನಲ್ಲಿ ತೆಗೆದಂಥ ಫೋಟೋಗಳು ರಿಟ್ರೀವ್ ಆಗಿರಲಿಲ್ಲ. ಈ ಫೋಟೋಗಳನ್ನು ಡಿಲೀಟ್ ಮಾಡಿದ್ದಾಗಿಯೂ ಕೂಡ ಅವನು ಒಪ್ಕೊಂಡಿದ್ದ. ಹೈದರಾಬಾದ್ನ CFSLಗೆ ಮೊಬೈಲನ್ನು ಕಳಿಸ್ಕೊಟ್ಟಿದ್ರು, ಅದರಲ್ಲಿ ಯಾವುದೇ ಫೋಟೋ ಸಿಕ್ಕಲಿಲ್ಲ. ಎಲ್ಲ ಆರೋಪಿಗಳು ಸೇರಿ ಪ್ರತ್ಯಕ್ಷದರ್ಶಿ ಮೊಬೈಲ್ ಕೂಡ ರಿಟ್ರೀವ್ಗೆ ಕಳಿಸಲಾಗಿತ್ತು, ಆದರೆ ಐಫೋನ್ಗಳು ರಿಟ್ರೀವ್ ಆಗ್ತಿಲ್ಲ ಅಂಥೇಳಿ ವಾಪಸ್ ಕಳಿಸಿದ್ರು. CFSL ಆಗ ಬೆಂಗಳೂರಿನ FSL ಅಧಿಕಾರಿಗಳ ಜೊತೆ ಈ ಬಗ್ಗೆ ಪೊಲೀಸರ ಚರ್ಚೆ ಕೂಡ ಮಾಡ್ತಾರೆ. ನಮಗೆ ಕಳಿಸ್ಕೊಡಿ, ಟ್ರೈ ಮಾಡ್ತೀವಿ ಅಂತ ಹೇಳಿದರು ಬೆಂಗಳೂರಿನ ಅಧಿಕಾರಿಗಳು. ಆಗ ಪ್ರತ್ಯಕ್ಷದರ್ಶಿ ಐಫೋನ್ನಿಂದ ಫೋಟೋ ರಿಟ್ರೀವ್ನಲ್ಲಿ ಸಕ್ಸಸ್ ಆಗ್ತಾರೆ ಅಧಿಕಾರಿಗಳು. ಬರೋಬ್ಬರಿ 1500 ಫೋಟೋಗಳನ್ನು ರಿಟ್ರೀವ್ ಮಾಡಿದ್ದಾರೆ ತನಿಖಾಧಿಕಾರಿಗಳು. ಅವರಿಗೆ ಅದನ್ನು ರಿಟ್ರೀವ್ ಮಾಡಿದ್ರೆ ತನಿಖಾಧಿಕಾರಿಗಳು ಕೊಡ್ತಾರೆ ಅದನ್ನು. ಆದರೆ ಯಾವ ಫೋಟೋ ರಿಟ್ರೀವ್ ಆಗಿದೆ ಅಂತ ಚೆಕ್ ಮಾಡಿಲ್ಲ FSL ಅಧಿಕಾರಿಗಳು. ರಿಟ್ರೀವ್ ಆದಂಥ ಡೇಟಾ ಅಂಥೇಳಿ ACP ಚಂದನ್ ಕಚೇರಿಯಲ್ಲಿ ಇಡಲಾಗುತ್ತೆ. ಆಗ ಅಲ್ಲಿನ ಇಬ್ಬರು ಸಿಬ್ಬಂದಿ ಒಂದೊಂದೇ ಫೋಟೋವನ್ನು ಚೆಕ್ ಮಾಡಬೇಕಾದ್ರೆ ಫೋಟೋಗಳು ಸಿಕ್ಕಿವೆ. ದರ್ಶನ್ ಜೊತೆಯಲ್ಲಿ A6 ಜಗದೀಶ, A7 ಅನುಕುಮಾರ್, A8 ರವಿಶಂಕರ್ ತೆಗೆಸಿಕೊಂಡಂಥ ಫೋಟೋಗಳು ಸಿಕ್ಕಿವೆ. ಬ್ಲೂ ಕಲರ್ ಟಿ ಶರ್ಟ್, ಬ್ಲ್ಯಾಕ್ ಕಲರ್ ಪ್ಯಾಂಟ್ ಹಾಕ್ಕೊಂಡು ದರ್ಶನ್ ಪೋಸ್ಟ್ ಕೊಟ್ಟಿದ್ದಿದ್ದರಲ್ಲಿ. ತಕ್ಷಣ ದರ್ಶನ್ ಪೋಸ್ಟ್ ಕೊಟ್ಟಿದ್ದಂಥ ಫೋಟೋ ಬಗ್ಗೆ ತನಿಖಾಧಿಕಾರಿ ಗಮನಕ್ಕೆ 1500 ಫೋಟೋ ಇರುತ್ತೆ, ಚೆಕ್ ಮಾಡಿರಿ ನೋಡಿರಿ ಅದೇನೋ ಹೇಳಿ ಅಂತ ಹೇಳಿದಾಗ ಅಯ್ಯೋ ಹೇಳ್ತಾರೆ ತನಿಖಾಧಿಕಾರಿ. ಚೆಕ್ ಮಾಡ್ಕೊಂಡು ಬರ್ತಾರೆ. ಆವಾಗ ಇವರು ಯಾರ್ಯಾರು ಜೊತೆಲಿದ್ರಲ್ಲ, ಅನುಕುಮಾರು, ಆನಂತರದಲ್ಲಿ ರವಿಶಂಕರು, ಜಗದೀಶು, ಇವರೆಲ್ಲ ಫೋಟೋಗಳು ಕೂಡ ಸಿಕ್ಕಿರ್ತವೆ. ನೋಡಿ ಇಲ್ಲಿದ್ದಾರೆ ಅಂಥೇಳಿ ಅವ್ರದ್ದು ಅದನ್ನು ಕೊಡ್ತಾರಲ್ಲಿ. ರಿಟ್ರೀವ್ ಆದಂಥ ಫೋಟೋ ಬಗ್ಗೆ DCP ಮಾಹಿತಿ ಕೊಟ್ಟಿದ್ದಾರೆ. DCPಗೆ ACP ಚಂದನ್ ಮಾಹಿತಿ ಕೊಡ್ತಾರೆ. ಅದನ್ನು ಅಡಿಷ್ನಲ್ ಚಾರ್ಜ್ ಶೀಟ್ನಲ್ಲಿ ಹೆಚ್ಚುವರಿ ಆರೋಪ ಪಟ್ಟಿಯಲ್ಲಿ ಸೇರಿಸಿ ಕೋರ್ಟ್ಗೆ ಸಲ್ಲಿಕೆ ಮಾಡಲಾಗಿದೆ. ಒಂದು ವೇಳೆ ಆ ಇಬ್ಬರೂ ಸಿಬ್ಬಂದಿ ನೋಡಿಲ್ಲ ಅಂತ ಹೇಳಿದ್ದರೆ ಆ ಫೋಟೋಗಳು ಪೊಲೀಸರಿಗೆ ಸಿಗ್ತಾ ಇರಲಿಲ್ಲ. ಎಂಥ ಒಂದು ನಡೆದು ಹೋಗೋದು ಅಂತ ಪ್ರಶ್ನೆ ಇಲ್ಲಿ.